ಬಿಜೆಪಿಯ ಕೆಲವು ನಾಯಕರುಗಳು ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಗೆ ಕರೆತರುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಆದ್ರೆ ಯತ್ನಾಳ್ ಎರಡು ಕಂಡೀಷನ್ಗಳನ್ನ ಬಿಜೆಪಿಯವರಿಗೆ ಹಾಕಿದ್ದಾರಂತೆ. ಆ ಎರಡು ಕಂಡೀಷನ್ ಏನು ಅಂತ ಹೇಳಿ ಕೇಳಿದ್ರೆ, ಗರುವಾಪ್ಸಿಗೆ ಯತ್ನಾಳ್ ಹಾಕಿರುವಂತೆ ಎರಡು ಷರತ್ತುಗಳು. ನನ್ನ ಕಂಡೀಷನ್ಗೆ ನೀವು ಓಕೆ ಅಂತೇಳಿ ಹೇಳಿದ್ರೆ ನಾನು ಬಿಜೆಪಿಗೆ ಸೇರ್ತೇನೆ. ಬಿಜೆಪಿ ಶಾಸಕರು ನನ್ನ ಬೆನ್ನು ಬಿದ್ದಿದ್ದಾರೆ. ಬಿಜೆಪಿಗೆ ಸೇರಬೇಕು ಅಂತ 4-5 ಶಾಸಕರು ಭೇಟಿಯಾಗಿದ್ದಾರಂತೆ. ನನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಮೊದಲ ಕಂಡೀಷನ್, ಮುಂದಿನ ಸಿಎಂ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದು ಎರಡನೇ ಕಂಡೀಷನ್. ಇದಕ್ಕೆಲ್ಲ ಒಪ್ಪಿದ್ರೆ ಬಿಜೆಪಿಗೆ ಬರ್ತೇನೆ, ಇಲ್ಲಾಂದ್ರೆ ಬರಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಗೆ ಮತ್ತೆ ವಾಪಸ್ ಹೋಗುವ ಬಗ್ಗೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಸರ್. ಏನಾದ್ರು ಆ ತರದ ಒಂದಷ್ಟು ಈಗ ಬಿಜೆಪಿ ಎಂಎಲ್ಎಗಳು ಬ್ಯಾನ್ ಹಾಕ್ತಾರ. ನಾವು ನಿನ್ನೆ ಒಂದು 4-5 ಎಂಎಲ್ಎಗಳು ಬಂದಿದ್ರು ನಮ್ಮ ಬಲ್ಲಿ, ನೀವು ಬರೆಯಬೇಕು ಅಂತೇಳಿ. ನಾ ಹೇಳಿದೆ, ನಾನು ವಿರೋಧ ಪಕ್ಷ ನಾಯಕ ಮಾಡಬೇಕು, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರೆ ಬರ್ತೀನಿ, ಇಲ್ಕಂತ ಬರ್ದಿಲ್ಲ ಅಂತೇಳಿ. ಸುಮ್ಮನೆ ಅಲ್ಲಿ ಪುಕ್ಷಟ್ ಹೋಗಿ ನಾವು ವಿಜೇಂದ್ರ ಜಿ ಅವರ ಮುಂದೆ ಕೈ ಕೊಟ್ಕೊಂಡು ಎಲ್ಲ ಹಾಕ್ತೀವಿ ನಾವು. ಉತ್ತರ ಕನ್ನಡದ ನಮ್ಮ ಕೈ ಒಂದು 5 ವರ್ಷ ಕೊಡ್ಲಿ ಕರ್ನಾಟಕ ಸರ್ಕಾರ. ಯಾರು ಹಾರಾಡ್ತಾರಲ್ಲ ಅವರು, ಜಿಗಿದಾಡ್ತಾರಲ್ಲ, ನಮ್ಮ ಗಣಪತಿ ಮೆಕ್ಕಲ್ ಹೋಗ್ಯಾರ, ಇವ್ರನ್ನ ಎಲ್ಲಿ ಕಳಿಸ್ತೀವಿ. ಈ ಕಾಲ್ಮಟ್ಟಿ 5 ವರ್ಷ ಕಂಪ್ಲೀಟ್ ಮಾಡ್ತೇನೆ. ನಾ ರೊಕ್ಕ ತಿಲ್ಲಿಲ್ಲ ತಿಳ್ಕೊರಿ, ತಾನೇ ಅಭಿವೃದ್ಧಿ ಆಗ್ತದೆ ಕರ್ನಾಟಕ. ನಾನೇ ನೋಡು 10,000 ರೂಪಾಯಿ ಪೊಲೀಸ್ ಟ್ರಾನ್ಸ್ಫರ್ ರೊಕ್ಕ ತಿಂದ್ರೆ ಕರ್ನಾಟಕ ಉತ್ತರ ಕನ್ನಡ ಅಭಿವೃದ್ಧಿ ಹೆಂಗಾಗ್ತದೆ? ನಿಮಗೊಂದು ಇತಿಮಿತಿರ್ಬೇಕು. ಮುಖ್ಯಮಂತ್ರಿಗಳು ಆದವ್ರಿಗೆ ಅಲ್ಲಿ ಒಂದು ಕಲ್ಪನೆ ಇರಬೇಕು, ಅವನ ವಿಷನ್ ಇರಬೇಕು. ಬೀದರ್ನಿಂದ ಚಾಮರಾಜನಗರವರೆಗೆ, ಕೋಲಾರನಿಂದ ಕೊಡಗಿನ ವಿರಾಜಪೇಟೆವರೆಗೆ ನಾನು ಮುಖ್ಯಮಂತ್ರಿ ತಿಳ್ಕೋಬೇಕು. ಇವು ಮುಖ್ಯಮಂತ್ರಿ ಆಗ್ತಾವು, ತಮ್ಮ ವಿಧಾನಸಭಾ ಅಭಿವೃದ್ಧಿ ಮಾಡೋದ್ರಾಗೆ ಹೋಗ್ತಾರೆ. ಸಿನಾ ಪುಣ್ಯಾತ್ಮ ಶಿಕಾರಿಪುರ ಜಿಲ್ಲಾ ಕೇಂದ್ರ ಮಾಡೋದಿದ್ದ, ಆದ್ರೆ ಇನ್ನೊಂದು ಸ್ವಲ್ಪ ಸೈಡ್ ಬಿಟ್ಟಿದ್ರೆ ಬೆಂಗಳೂರು ರಾಜಧಾನಿ ಶಿಕಾರಿಪುರ. ಅಂದ್ರೆ ಈ ಮೀನ್ ಮೈಂಡೆಡ್ ಈ ದೇಶದ ದುರಂತ ಅಂದ್ರೆ, ನಾನು ರೈಲ್ವೆ ಮಂತ್ರಿ ಇದ್ದೆ, ಅಲ್ಲೂ ನಿತೀಶ್ ಕುಮಾರ್ ಹಿಂಗೆ ಪ್ರತಿಯೊಂದು ಹಣ ಒಯ್ದು ಬಿಹಾರಕ್ಕೆ ಹಾಕೋದು. ಮಮತಾ ಬ್ಯಾನರ್ಜಿ ರೈಲ್ವೆ ಮಂತ್ರಿದು, ಆಕೆ ಏನೂ ಕೆಲಸ ಇಲ್ಲ, ಬರೀ ಒಯ್ದು ಪಶ್ಚಿಮ ಬಂಗಾಳಕ್ಕೆ ಹಾಕೋದು. ಏನಾರು ಕೆಲಸ ಕರ್ನಾಟಕ ಚಲೋ ಮಾಡಿದಂತ ಜಾರ್ಜ್ ಫರ್ನಾಂಡಿಸ್. ಈ ಕೊಂಕಣ್ ರೈಲ್ವೆ ಏನಾಯ್ತಲ್ಲ, ಪಾಪ ಜಾರ್ಜ್ ಫರ್ನಾಂಡಿಸ್ ಒಬ್ಬ ನಮ್ಮ ದೇಶದಲ್ಲಿ ಒಬ್ಬ ಒಳ್ಳೆ, ವಾಜಪೇಯಿ ಕಾಲದಲ್ಲಿ ನಾನು ನೋಡಿದ್ದು ಜಾರ್ಜ್ ಫರ್ನಾಂಡಿಸ್ರನ್ನ. ಬಹುಶಃ ಭಾರತ ಸರ್ಕಾರದಲ್ಲಿ ಗೇಟ್ ಇಲ್ಲಾರ ಮನಿ ಯಾರ್ದಾದ್ರು ಈ ದೇಶನಾಗಿದ್ರೆ ಬೇಕಾದ ಅವ್ರ ಬೆಡ್ರೂಮಿಗೆ ಹೋಗುವಂತ ಅವಕಾಶ ಕೊಟ್ಟವ್ರು ಈ ದೇಶನಾಗ ಇಬ್ರು, ಒಂದು ಜಾರ್ಜ್ ಫರ್ನಾಂಡಿಸ್, ಒಂದು ನಿತಿನ್ ಗಡ್ಕರಿ. ಇವತ್ತು ನಿತಿನ್ ಗಡ್ಕರಿ ಅವ್ರ ಮನೆಗೆ ಹೋದ್ರೆ ನಿಮ್ಗೆ ಸೀದಾ ಅವರು ಚೇಂಬರ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಉಳ್ಕಿದವ್ರ ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ ಕೇಂದ್ರದಾಗ. ಇಂಥ ಒಳ್ಳೆಯವರು ಅದಾರ, ಆದ್ರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡುದಿಲ್ಲ. ಪಾಪ ಜಾರ್ಜ್ ಫರ್ನಾಂಡಿಸ್ ಅಷ್ಟು ಒಳ್ಳೆ ಮನುಷ್ಯ. ಡಿಫೆನ್ಸ್ ಮಿನಿಸ್ಟರ್ ಇದ್ರು, ನಾ ಹೋಗಿದ್ದೆ ಒಂದು ರೈಲ್ವೆ ಪ್ರಾಜೆಕ್ಟ್. ನಿತೀಶ್ ಕುಮಾರ್ ರೈಲ್ವೆ ಮಂತ್ರಿ ಇದ್ರು, ನಾ ಏನೋ ಮಂತ್ರಿ ಆಗಿದ್ದಿಲ್ಲ. ಅವ್ರ ನಾಯಿ ಅವ್ರ ಮಗಳು ಕೂತಿತ್ತು, ಜಾರ್ಜ್ ಫರ್ನಾಂಡಿಸ್ ಬುಕ್ಕ ಓದ್ಕೋತ ಕೂತಿದ್ರು. ನಾ ಬಿಜಾಪುರದ ಹೇಳಿದೆ, ಅವ್ರಿಗೆ ಪೂರ್ತಿ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು. ಅಂತ ವ್ಯಕ್ತಿ ಮೇಲೆ ಅಂತ ಪ್ರಾಮಾಣಿಕ ಇದ್ದು ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಮ್ಯಾಗ ಆ ಸೈನಿಕರ ಶವಪೇಟೆ ಒಳಗೆ ಕಮಿಷನ್ ತಿಂದಾರ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ಆರೋಪ ಮಾಡಂತ ಈ ದೇಶನಾಗ ಒಳ್ಳೆಯವ್ರ ಕಾಲಿಲ್ಲ. ಇವತ್ತು ನಿತಿನ್ ಗಡ್ಕರಿ ಫ್ರೀ ಹ್ಯಾಂಡ್ ಕೊಡ್ರಿ ನೋಡೋಣ. ಈ ದೇಶದಲ್ಲಿ ಒಂದು ಹೊಸ ಇಷ್ಟೆಲ್ಲ ರೋಡ್ಸ್ ಆಗ್ಯಾವಲ್ಲ ಇಲ್ಲಿ ದೇಶನಾಗ. ವಾಜಪೇಯಿ ಅವ್ರು ಹಿಡಿದ್ರು ಇಲ್ಲಿ ತನ ಏನ್ ರೋಡ್ ಆಗ್ಯಾವಲ್ಲ. ವಾಜಪೇಯಿ ಅವ್ರ ಕಾಲದಾಗ ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರದ PWD ಮಿನಿಸ್ಟರ್ ಇದ್ರು. ಅವಾಗ ಅವ್ರು ಮುಖ್ಯಮಂತ್ರಿ ಸಡಕ್ ಯೋಜನಾ ತಗೊಂಡ್ ಬಂದಿದ್ರು. ಅದೇ ಮಾಡೆಲ್ ಅನ್ನು ವಾಜಪೇಯಿ ಅವರು ಪ್ರಧಾನಮಂತ್ರಿ ಸಡಕ್ ಯೋಜನಾ ತಂದ್ರು. ಈ 4 ಲೈನ್ ಗೋಲ್ಡನ್ ಕ್ವಾರ್ಟರ್ ಲೈನ್ ಇವೆಲ್ಲ ಆಗ್ಯಾವಲ್ಲ. ನಾವು ಈ ಕೋಲ್ಹಾಪುರ ನಾವು ನೋಡ್ತೀವಲ್ಲ, ಇವೆಲ್ಲ ವಾಜಪೇಯಿ ಕಾಲದಲ್ಲಿ ಗಡ್ಕರಿ ಅವರ ಕನಸಿನ ರಸ್ತೆಗಳು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಬರೋದಕ್ಕೆ ಎಷ್ಟು ಉತ್ಸುಕರಾಗಿದ್ದಾರೆ? ಅವ್ರ ಕಂಡೀಷನ್ ಏನು? ಅವ್ರ ಕಂಡೀಷನ್ ಒಪ್ಪೋದಕ್ಕೆ ಬಿಜೆಪಿ ರೆಡಿ ಇದೆಯಾ? ಆ ರೀತಿ ಕಸರತ್ತೆಲ್ಲ ಏನ್ ನಡೀತಾ ಇದೆ ಇವಾಗ ಸುರೇಶ್? ರಂಜಿತ್ ಶಿರೂರ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಮಾಡಿದ ಆದ ನಂತರ
ಪಕ್ಷಕ್ಕೆ ಮತ್ತೆ ಅವ್ರು ವಾಪಸ್ ಬರಬೇಕು, ಅವ್ರು ಬರೋದು ಸೂಕ್ತ, ಮತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಯತ್ನಾಳ್ ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಒಂದು ಟೀಮ್ ಮತ್ತೆ ಬಲವಾಗಿ ಪ್ರತಿಪಾದಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಬೆಳಗಾವಿ ಅಧಿವೇಶನದ ನಡುವೆಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಒಂದು 5-6 ಮಂದಿ ಶಾಸಕರು ಭೇಟಿಯಾಗಿ ಅವರನ್ನು ಕೂಡ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಅವರ ಅಗತ್ಯತೆ ಪಕ್ಷಕ್ಕೆ ಏನಿದೆ ಸದ್ಯಕ್ಕೆ, ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದಂತಹ ಸಂದರ್ಭಗಳು ಸಾಕಷ್ಟಿದೆ, ಸಾಕಷ್ಟು ವಿಚಾರಗಳಿದೆ, ವಿಷಯಗಳಿದೆ. ಎಲ್ಲದಕ್ಕೂ ಕೂಡ ಒಬ್ಬ ಸೂಕ್ತ ಸಮರ್ಥ ನಾಯಕ ಬೇಕು ಅಂತಕ್ಕಂಥದ್ದನ್ನ ಈ ಭಾಗದ ಕೆಲ ಒಂದು 5-6 ಶಾಸಕರು ಕೂಡ ಹೋಗಿ ಅವರಲ್ಲಿ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಳಿನೇ ರಿಯಾಕ್ಷನ್ ಅನ್ನು ಕೂಡ ತಗೊಂಡಿರ್ತಕ್ಕಂಥದ್ದು. ಅದನ್ನು ರಿಪಬ್ಲಿಕ್ ಕನ್ನಡ ಕೂಡ ಈ ಕ್ಷಣದಲ್ಲಿ ಬ್ರೇಕ್ ಕೂಡ ಮಾಡಿರ್ತಕ್ಕಂಥ ಸುದ್ದಿಯನ್ನ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪಕ್ಷಕ್ಕೆ ಅಗತ್ಯತೆ ಎಷ್ಟು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಸದ್ಯಕ್ಕೆ ಇರತಕ್ಕಂಥದ್ದು ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಹಿಂದೆ B.Y. ವಿಜಯೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ದೂರ ಇರುವಂತಹ ಸಂದರ್ಭ ಬಂತು. ಮತ್ತೆ ಸಾಕಷ್ಟು ಪಕ್ಷಕ್ಕೆ ಮತ್ತೆ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಮುಜುಗರ ಅನ್ನೋ ಕಾರಣಕ್ಕೆ ತೀವ್ರ ಒತ್ತಡದ ನಂತರ ಯತ್ನಾಳ್ ಅವರನ್ನು ಚಟನೆಯನ್ನ ಮಾಡಿದ್ರು. ಇದೀಗ ಇರತಕ್ಕಂಥದ್ದು ಮತ್ತೆ ವಾಪಸ್ ಕರೆ ತರೋದಕ್ಕೆ ಕೆಲ ಶಾಸಕರಂತೂ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆದ್ರೆ ಯತ್ನಾಳ್ ಅವರ ಪಕ್ಷಕ್ಕೆ ವಾಪಸ್ ಆಗಮನಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಅಂತಕ್ಕಂಥದ್ದೇ ಸದ್ಯಕ್ಕೆ ಇರತಕ್ಕಂಥ ಪ್ರಶ್ನೆ. ಮತ್ತೆ ಈಗ ಯತ್ನಾಳ್ ಅವರ ಪಕ್ಷಕ್ಕೆ ಆಗಮನಕ್ಕೆ ಮತ್ತೆ ರಾಜ್ಯ ಬಿಜೆಪಿ ಇರತಕ್ಕಂಥ ಕೆಲ ಮತ್ತೆ ಏನು ಪ್ರಮುಖರು ಅವರು ಕೂಡ ವಿರೋಧ ಮಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈಗ ಇರುವಂತದ್ದು. ಇದರ ಜೊತೆಗೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಭೇಟಿಗೆ ಬಂದಂತಹ 5-6 ಜನ ಶಾಸಕರಿಗೆ ಒಂದು ಕಂಡೀಷನ್ ಹಾಕಿರ್ತಕ್ಕಂಥ, ನಾನೇನಾದ್ರೂ ಬಿಜೆಪಿ ವಾಪಸ್ ಬರಬೇಕು ಅನ್ನೋದಾದ್ರೆ ನನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೊಡಬೇಕು, ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು. ಆಗಷ್ಟೇ ನಾನು ಪಕ್ಷಕ್ಕೆ ಬರ್ತೇನೆ, ಪಕ್ಷಕ್ಕೆ ನ್ಯಾಯವಾಗಿ ದುಡಿದು ನಾನು ಪಕ್ಷಕ್ಕೆ ನಾಯಕತ್ವವನ್ನು ಒದಗಿಸಿಕೊಡ್ತೇನೆ, ಜೊತೆಗೆ ಈ ಭಾಗದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಏನಿದೆ ಅದಕ್ಕೆ ಶಾಶ್ವತ ಪರಿಹಾರವನ್ನು ಕೂಡ ಕಂಡುಕೊಳ್ಳೋದ್ರಲ್ಲಿ ನಾನು ಸಮರ್ಥನಾಗ್ತೇನೆ, ಯಶಸ್ವಿ ಆಗ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರಿಗೆ ಹೇಳಿ ಕಳಿಸಿರ್ತಕ್ಕಂಥದ್ದು. ಹಾಗೇನಾದ್ರೂ ನನ್ನ ಕಂಡೀಷನ್ಗೆ ಓಕೆ ಅನ್ನೋದಾದ್ರೆ ನೀವು ನಿಮ್ಮ ವರಿಷ್ಠರ ಜೊತೆ ಮಾತನಾಡಿ, ಇಲ್ಲ ಅಂತಂದ್ರೆ ನಾನು ಖಂಡಿತ ಪಕ್ಷಕ್ಕೆ ಬರೋದಿಲ್ಲ, ವಾಪಸ್ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಕಳಿಸಿರ್ತಕ್ಕಂಥದ್ದು. ಸದ್ಯ ಯತ್ನಾಳ್ ಕೂಡ ಬಿಜೆಪಿಗೆ ವಾಪಸ್ ಆಗುವಂತಹ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ. ಅವರು ಕೂಡ ಮಾನಸಿಕವಾಗಿ ಕೂಡ ತಯಾರಿಯನ್ನು ನಡೆಸಿದ್ದಾರೆ. ಅವ್ರಿಗೂ ಕೂಡ ಮತ್ತೆ ಪಕ್ಷಕ್ಕೆ ಬರಬೇಕು, ಪಕ್ಷದಲ್ಲಿ ಇರಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಅವರು ಕೂಡ ಇರತಕ್ಕಂಥದ್ದು. ಸದ್ಯ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪಕ್ಷಕ್ಕೆ ಬರುವಂತಹ ಸಾಧ್ಯತೆಗಳು ಎಷ್ಟಿದೆ ಅಂತ ನೋಡೋದಾದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಕೂಡ ತೀರಾ ಕಡಿಮೆನೇ ಇರತಕ್ಕಂಥ ರಾಜ್ಯ ಬಿಜೆಪಿ ವಾತಾವರಣಕ್ಕೆ ನೋಡೋದಾದ್ರೆ. ಆದ್ರೆ ಹೈಕಮಾಂಡ್ ನಾಯಕರಿಗೆ ಅನಿಸಬಹುದು, ಯಾಕಂದ್ರೆ ಯತ್ನಾಳ್ ಅವರು ಕೂಡ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರೀತಿಯಲ್ಲಿ ಫೈರ್ ಬ್ರ್ಯಾಂಡ್, ಜೊತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮರ್ಥ ನಾಯಕ ಕೂಡ ಆಗಿದ್ರು. ಬಿಜೆಪಿನಲ್ಲಿ ಸಾಕಷ್ಟು ಜನರಿದ್ದಾರೆ, ರಮೇಶ್ ಜಾರಕಿಹೊಳಿ ಎಲ್ಲರೂ ಸೇರಿಸಿದ್ರು. ಆದ್ರೆ ನಾಯಕತ್ವವನ್ನ, ಒಂದು ಸಂಘಟನೆಯ ಚತುರತೆ ಇದೆಲ್ಲವೂ ಕೂಡ ಯತ್ನಾಳ್ ಅವ್ರಿಗೆ ಸರಿಸಮರಾದಂತ ಅಂತಹ ಸಮರ್ಥ ನಾಯಕರು ಯಾರು ಇಲ್ಲ ಅಂತಕ್ಕಂಥದ್ದು ಸದ್ಯಕ್ಕೆ. ಹಾಗಾಗಿನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪಕ್ಷಕ್ಕೆ ಬಂದ್ರೆ ಖಂಡಿತವಾಗ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಒಂದು ಸಮರ್ಥ ಸಂಘಟನೆಯನ್ನ ಮಾಡಬಹುದು, ಸಮರ್ಥವಾಗಿ ಪಕ್ಷವನ್ನು ನಡೆಸುವಂತಹ ಒಬ್ಬ ನಾಯಕ ಉತ್ತರ ಕರ್ನಾಟಕ ಭಾಗಕ್ಕೆ ಸಿಗ್ತಾರೆ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ಒಂದಷ್ಟು ಚರ್ಚೆಗಳು ಶುರುವಾಗಿರ್ತಕ್ಕಂಥ. ಸದ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆ ತರೋದಕ್ಕೆ ಈಗ ಯಾವ ಟೀಮ್ ರೆಡಿ ಆಗಿದೆ ಗೊತ್ತಲ್ಲ, ಆ ಟೀಮ್ ಈಗಾಗಲೇ ಒಂದು ಸುತ್ತು ದೆಹಲಿಯಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರಂತೆ, ವರಿಷ್ಠರ ಬಳಿಯಲ್ಲೂ ಕೂಡ ಒಂದು ಸುತ್ತು ಮಾತುಕತೆಯನ್ನು ನಡೆಸಿದ್ದಾರಂತೆ. ಈಗ ಇರತಕ್ಕಂಥದ್ದು ಮತ್ತೆ ಯಾವಾಗ ಹೈಕಮಾಂಡ್ ನಾಯಕರನ್ನು ಕರೆ ತಡ್ತಾರೆ, ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಂಡೀಷನ್ ಏನಿದೆ ಆ ಕಂಡೀಷನ್ ಅನ್ನ ಯಾವಾಗ ವರಿಷ್ಠರ ಮುಂದೆ ಇಡ್ತಾರೆ, ವರಿಷ್ಠರು ಓಕೆ ಅಂತಾರ, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳಿರ್ತಕ್ಕಂಥ. ಸದ್ಯಕ್ಕೆ ಏಕಾಏಕಿಯಾಗಿ ಅವ್ರ ಪಕ್ಷಕ್ಕೆ ಬಂದೇ ಬಿಟ್ಟಿರ್ತಕ್ಕಂಥದ್ದಲ್ಲ, ಆದ್ರೆ ಸದ್ಯ ಅವ್ರ ಪಕ್ಷಕ್ಕೆ ಕರೆ ತರುವಂತಹ ಎಲ್ಲಾ ರೀತಿಯಲ್ಲೂ ಕೂಡ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈಗಾಗಲೇ ತಮಗೆ ಗೊತ್ತಿರೋ ರೆಬಲ್ಸ್ ಟೀಮ್ ಏನಿತ್ತು, ರಮೇಶ್ ಜಾರಕಿಹೊಳಿ ಸೇರಿದಂತೆ ಕುಮಾರ್ ಬಂಗಾರಪ್ಪ, BP ಹರೀಶ್ ಸೇರಿದಂತೆ ಒಂದಷ್ಟು ಟೀಮ್ ಏನಿತ್ತು, ಆ ಎಲ್ಲ ಟೀಮ್ ಕೂಡ ಈಗ ಯತ್ನಾಳ್ ಅವರಿಗೆ ಒಂದಷ್ಟು ಪಕ್ಷಕ್ಕೆ ವಾಪಸ್ ಬರೋ ಸೂಕ್ತ ಅಂತಕ್ಕಂಥ ಅವ್ರಿಗೂ ಕೂಡ ಅಭಿಪ್ರಾಯ, ಹಿಂದೇನು ಕೂಡ ಅದೇ ಅಭಿಪ್ರಾಯದಲ್ಲಿ ಅವರು ಕೂಡ ಇದ್ದಿದ್ದು. ಈಗ ಪಕ್ಷ ಮತ್ತೆ ಹೈಕಮಾಂಡ್ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದೇ ಬಹಳ ಮುಖ್ಯ ಆಗಿರ್ತಕ್ಕಂಥ. ಅಂತಿಮವಾಗಿ ಯತ್ನಾಳ್ ಪಕ್ಷಕ್ಕೆ ಬರ್ತಾರಾ ಅನ್ನೋದೇ ಈಗಿರ್ತಕ್ಕಂಥ ಪ್ರಶ್ನೆ. ಓಕೆ ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.